ಎಲ್ಲರಿಗೂ ಜೈ ಜನೇಂದ್ರಗಳು. ಧರ್ಮ ಬಂಧುಗಳೇ, ನಾಳೆ ದಿನಾಂಕ 10/7/2025 ಅಂದರೆ ಗುರುವಾರ ದಿವಸ ಗುರುಪೌರ್ಣಿಮೆ ಅನ್ನುವಂಥ ಒಂದು ಮಹತ್ವವಾದಂಥ ಒಂದು ಹಬ್ಬ ಇದೆ. ಆ ಗುರುಪೌರ್ಣಿಮೆ ಆಚರಣೆ ಮಾಡ್ತೀವಿ, ಖರೆ ಬಹುಸಂಖ್ಯಾತರಿಗೆ ಅದರ ಪರಿಚಯ ಇರೋಂಗಿಲ್ಲ. ಆದ್ದರಿಂದ ನಾನು ಆ ಗುರುಪೌರ್ಣಿಮೆಯ ಸಲುವಾಗಿ ಕೆಲವೊಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡಬಯಸ್ತಾ ಇದ್ದೇನೆ. ಭಗವಾನ್ ಮಹಾವೀರರ ಜನ್ಮ ಬಿಹಾರ ಪ್ರಾಂತದ ಕುಂಡಲಪುರ ಗ್ರಾಮದೊಳಗೆ ರಾಜ ಸಿದ್ಧಾರ್ಥನ ರಾಣಿ ತ್ರಿಶಲಾದೇವಿ ಉದರದೊಳಗೆ ಚೈತ್ರ ಶುದ್ಧ ತ್ರಯೋದಶಿ ದಿವಸ ಆಯಿತು. ಬಾಲ್ಯವನ್ನು ಕಳೆದು ಮಹಾವೀರರು ತಾರುಣ್ಯಕ್ಕೆ ಬಂದರು. ಅವರಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ತಂದೆ ತಾಯಿಗಳು ಬಯಸ್ತಾರೆ. ಮಹಾವೀರರು ಸಮಾಧಾನ ಹೇಳ್ತಾರೆ. ಆಗಲೇ ಅವರಿಗೆ 30 ವರ್ಷ ವಯಸ್ಸಾದವು. ಆದರೆ ಅವರಲ್ಲಿ ವೈರಾಗ್ಯ ಉದಯ ಆಯಿತು. ದಿಗಂಬರ ಮುನಿ ದೀಕ್ಷೆ ತೆಗೆದುಕೊಂಡೇ ಬಿಟ್ಟರು. ಘೋರ ತಪಸ್ಸನ್ನು ಆಚರಿಸಿದರು. 4 ಘಾತಿಯ ಕರ್ಮಗಳನ್ನು ನಾಶ ಮಾಡಿದರು. ಕೂಡಲೇ ಕೇವಲ ಜ್ಞಾನ ಪ್ರಾಪ್ತವಾಯಿತು. ಅನಂತ ದರ್ಶನ, ಅನಂತ ಸುಖ, ಅನಂತ ಜ್ಞಾನ, ಅನಂತ ವೀರ್ಯಗಳೆಂಬ ಈ ಅನಂತ ಚತುಷ್ಟಯಗಳನ್ನು ಅವರು ಪ್ರಾಪ್ತ ಮಾಡಿಕೊಂಡರು. ಆ ಸಮಯದಲ್ಲಿ ಸೌಧರ್ಮೇಂದ್ರನ ಅಜ್ಞಾನುಸಾರ ಕುಬೇರನು ಬಂದು ಧರ್ಮಸಭೆಯನ್ನು ತಯಾರು ಮಾಡ್ತಾನೆ, ಅಂದರೆ ಸಮೂಹಶರಣ ರಚನೆ ಮಾಡ್ತಾನೆ. ಆ ಸಮೂಹಶರಣವು ರಾಜಗೃಹ ನಗರದ ಸಮೀಪ ವಿಪುಲಾಚಲ ಪರ್ವತದ ಮೇಲೆ ಬಂದಿತ್ತು. ಆ ಸಮಯದಲ್ಲಿ ಅಸಂಖ್ಯ ಶ್ರಾವಕರು, ಶ್ರಾವಿಕೆಯರು, ಸಾಧು ಸಾಧ್ವಿಯರು, ದೇವದೇವಿಯರು, ಪಶುಪಕ್ಷಿಗಳು ಉಪದೇಶ ಕೇಳಬೇಕು ಅನ್ನೋ ಹಂಬಲದಿಂದ ಆ ಸಮೂಹಶರಣದಲ್ಲಿ ಬಂದು ಸೇರಿದರು. ಎಲ್ಲರ ಲಕ್ಷ್ಯ ಭಗವಾನ್ ಮಹಾವೀರರ ಕಡೆಗಿತ್ತು. ಅವರ ಸರ್ವಾಂಗದಿಂದ ಹೊರಡಬೇಕಾಗಿದ್ದ ದಿವ್ಯಧ್ವನಿ ಪ್ರಾರಂಭವಾಗಲೇ ಇಲ್ಲ. ಇಂದು ಆಗಿತ್ತು, ನಾಳೆ ನಾಡಿದ್ದಾದಿತ್ತು ಅನ್ನುವಂಥ ದಾರಿ ಕಾಯ್ಕೋತು ಎಲ್ಲ ಜನರು ಕೂತ್ಬಿಟ್ರು. 66 ದಿನಗಳು ತೆರಳಿದವು, ದಿವ್ಯಧ್ವನಿ ಹೊರಡಲಿಲ್ಲ. ಸೌಧರ್ಮೇಂದ್ರನಿಗೆ ಚಿಂತೆ ಆಯಿತು. ಸಮೂಹಶರಣದಲ್ಲಿ ಯಾವ ಕೊರತೆ ಇರಬಹುದು? ಕೊನೆಗೆ ಸೌಧರ್ಮೇಂದ್ರನು ಅವಧಿಜ್ಞಾನದಿಂದ ಓಂಕಾರ ರೂಪ ದಿವ್ಯಧ್ವನಿಯನ್ನು ಆಲಿಸಿ ಸ್ಪಷ್ಟೀಕರಣ ಮಾಡುವಂಥ ಮಹಾವಿದ್ವಾಂಸನ ಕೊರತೆ ಇದೆ ಅಂತ ಗೊತ್ತಾಯ್ತು. ಅಂಥ ಮಹಾಜ್ಞಾನಿಯಿಂದ ಎಲ್ಲಿಂದ ಹುಡುಕಿ ತರಬೇಕು ಅಂತ ಚಿಂತೆ ಮಾಡ್ತು. ಅಂಥ ವಿದ್ವಾಂಸರು ಯಾರಿರ್ಬೋದು? ಯಾರೋ ಇದಕ್ಕೆ ಯೋಗ್ಯತೆ ಇದ್ದವರು? ಹೀಗೆ ಅನೇಕ ರೀತಿಯಾಗಿ ವಿಚಾರ ಮಾಡಿ ಕೊನೆಗೆ ಇಂದ್ರಭೂತಿ ಬ್ರಾಹ್ಮಣ ಅನ್ನುವಂಥವನೇ ಯೋಗ್ಯ ಇದ್ದಾನ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಗೊತ್ತಾಯ್ತು. ಆದರೆ ಅವನು ಮಿಥ್ಯಾದೃಷ್ಟಿ. 500 ಜನ ಶಿಷ್ಯರನ್ನು ಹೊಂದಿದ್ದ, ಖರೆ ಬರೀ ಕೇವಲ ಶಿಷ್ಯರು ವೇದಾಧ್ಯಯನ ಮಾಡಿಸ್ತಿದ್ದ. ಅವರನ್ನು ಕರೆತರಲು ಇಂದ್ರ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಆ ವೇದ ಶಾಲೆಗೆ ಬರ್ತಾನೆ. ಇಂದ್ರಭೂತಿಯನ್ನು ನೋಡಿ ನಮಸ್ಕರಿಸಿ, ತಾವು ಮಹಾನ್ ವಿದ್ವಾಂಸರು, ತಮ್ಮಲ್ಲಿಗೆ ಒಂದು ನನ್ನ ಸಂಶಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಮ್ಮ ಗುರುಗಳು ಒಂದು ಶ್ಲೋಕ ಹೇಳಿದ್ದಾರೆ, ಆದರೆ ಅದರ ಅರ್ಥ ನಮ್ಗೆ ಗೊತ್ತಾಗಲ್ದು. ಅವರು ಮೌನ ಇದ್ದಾರೆ ಈ ಸದ್ಯ, ಅದಕ್ಕೆ ದಯವಿಟ್ಟು ತಾವು ಹೇಳಬೇಕು ಅಂತ ಕೇಳ್ಕೊತಾರೆ. ಯಾರು? ಬ್ರಾಹ್ಮಣ ವೇಷದಲ್ಲಿ ಬಂದಂಥ ಇಂದ್ರ. ತ್ರೈಕಾಲ್ಯಂ ದ್ರವ್ಯ ಷಟ್ಕಂ ನವಪದ ಸಹಿತಂ ಜೀವ ಷಟ್ಕಾಯ ಲೇಷ್ಯ ಪಂಚಾನ್ಯೇ ಚಾಸ್ತಿಕಾಯ ವ್ರತ ಸಮಿತಿ ಗತಿ ಜ್ಞಾನ ಚಾರಿತ್ರ ವೇದ ಇತ್ತೇತನ್ ಮೋಕ್ಷ ಮೂಲಂ ತ್ರಿಭುವನಮೈತಂ. ಈ ರೀತಿಯಾಗಿ ಆ ಶ್ಲೋಕ ಹೇಳಿದಾಗ ಆ ಇಂದ್ರಭೂತಿಗೆ ಏನೂ ತಿಳಿಯಲಿಲ್ಲ. ಆಶ್ಚರ್ಯ ಆಯ್ತು ಅವನಿಗೆ. ಅವಾಗ ಇಂದ್ರಭೂತಿ ಅಂತಾನೆ ಗೊಂದಲದಾಗ ಬಿದ್ದೈದು ಕೇಳಿ, ಏನು ಇದನ್ನು ಯಾರು ಹೇಳಿದ್ದಾರೆ? ನಿಮ್ಮ ಗುರುಗಳೇ? ಹೌದು. ಆಗ ಬ್ರಾಹ್ಮಣ ತಂದು, ಹೌದು, ನಮ್ಮ ಭಗವಾನ್ ಮಹಾವೀರ ಸ್ವಾಮಿಗಳು ಹೇಳಿದ್ದಾರೆ, ಇದರ ಅರ್ಥ ತಿಳ್ಕೊಂಡು ಬಾ ಅಂದರೆ ನಮಗೆ ತಿಳಿಯಲ್ಲ, ಇದ್ರೆ ಹೇಳ್ರಿ ಅಂತ. ಆಗ ಇಂದ್ರಭೂತಿ ಬ್ರಾಹ್ಮಣ ಅಂತಾನೆ, ನಿನ್ನ ಗುರುವನ್ನು ನಾನು ಮೊದಲು ಗೆದ್ದ ಬಳಿಕವೇ ಇದರ ಉತ್ತರ ಹೇಳ್ತೀನಿ, ನಡಿ, ನಿನ್ನ ಗುರುಗಳಿಗೆ ಗೊತ್ತಾಗುತ್ತೆ, ನಡಿ ಹೋಗೋಣ ಅಂತ ಹೇಳ್ಕೊಂಡು ಆ ಇಂದ್ರಭೂತಿ ಏನು ಮಾಡ್ತಾನೆ, ಅವರು ಮಹಾವೀರ ಸ್ವಾಮಿಗಳ ಹತ್ರ ಬರ್ಲಕತ್ತ ಎಂದು ಹೇಳುತ್ತಾ ಇಂದ್ರಭೂತಿ ಬ್ರಾಹ್ಮಣನು ಕೂಡ ನಡೆದೇ ಬಿಟ್ಟರು. ಇವರೊಡನೆ ಮತ್ತೆ ಉಳಿದ ಅಗ್ನಿಭೂತಿ, ವಾಯುಭೂತಿ ಸಹ 500 ಜನ ಶಿಷ್ಯರು ಎಲ್ಲರೂ ಕೂಡ ಆ ಕಡೆ ಬಂದು ಸಮೂಹಶರಣದ ಕಡೆ. ಸಮೂಹಶರಣ ಪ್ರಾರಂಭದೊಳಗೆ ಮೊಟ್ಟ ಮೊದಲು ಬರುವಂತಹದ್ದೇನು? ಮಾನಸ್ತಂಭ. ಆ ಮಾನಸ್ತಂಭದಲ್ಲಿರುವಂಥ ಚತುರ್ಮುಖ ಜನಬಿಂಬವನ್ನು ನೋಡಿ ದರ್ಶನ ಮಾಡಿ ಇವರು ಎಲ್ಲರ ಗರ್ವ ಸೋರಿ ಹೋಯಿತು.
ಎಲ್ಲರೂ ಭಗವಾನ್ ಮಹಾವೀರ ಸ್ವಾಮಿ ಹತ್ತಿರ ಹೋಗ್ತಾರೆ, ಮಹಾವೀರ ಸ್ವಾಮಿ ದರ್ಶನ ಮಾಡ್ತಾರೆ, ಅವರ ಶಿಷ್ಯರೇ ಆಗಿಬಿಡ್ತಾರೆ. ಇಂದ್ರಭೂತಿ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಆಗ್ತಾನೆ. ಕೂಡಲೇ ತನ್ನ ಮೈ ಮೇಲಿರುವಂಥ ಎಲ್ಲ ವಸ್ತ್ರಗಳನ್ನೆಲ್ಲ ಕಳಚಿ ದಿಗಂಬರ ಮುನಿಯಾಗಿ ಮಹಾವೀರ ಸಮ್ಮುಖದೊಳಗೆ ದೀಕ್ಷೆಯನ್ನು ಸ್ವೀಕಾರ ಮಾಡಿಬಿಡ್ತಾನೆ. ತಕ್ಷಣ ಅವರಿಗೆ ಮನಃಪ್ರಜ್ಞಾನ ಉತ್ಪನ್ನ ಆಗ್ತದೆ. ಅವರು ಭಗವಾನ್ ಮಹಾವೀರ ಸ್ವಾಮಿ ಮುಖ್ಯ ಗಣಧರರಾದರು. ಯಾರಿ? ಇಂದ್ರಭೂತಿ ಬ್ರಾಹ್ಮಣ. ಇಲ್ಲಿ ತನಕ ಭಗವಾನ್ ಮಹಾವೀರ ಸ್ವಾಮಿಯ ಮತ್ತು ಅವರ ಸಂದೇಶದ ಸಾರವನ್ನು ತಿಳಿಸಿ ಹೇಳುವಂಥವ್ರು ಯಾರೂ ಇರಲಿಲ್ಲ. ಈಗ ಮಾತ್ರ ಆ 12 ಸಭೆಗಳಲ್ಲಿರುವಂಥ ಸಕಲ ಜೀವರಾಶಿಗಳಿಗೆ ಸ್ವಾಮಿಯ ಪರಿಚಯ ಮಾಡಿಕೊಡುವ ಹಾಗೂ ಸ್ವಾಮಿಯ ಓಂಕಾರ ರೂಪ ದಿವ್ಯಧ್ವನಿಯ ಸಾರವನ್ನು ತಿಳಿಸಿ ಹೇಳುವಂಥ ಗೌತಮ ಗಣಧರರು ಗುರುಗಳು ದೊರಕಿದರು. ಇಂದ್ರಭೂತಿ ಬ್ರಾಹ್ಮಣನೇ ಗೌತಮ ಗಣಧರರಾದರು. ನಮಗೂ ನಮ್ಮ ಸ್ವರೂಪದ ಪರಿಚಯವಾಗುತ್ತಿರಲಿಲ್ಲ. ಒಂದು ವೇಳೆ ಇವರು ಗಣಧರರು ಆಗಿದ್ದಿಲ್ಲ ಅಂತಂದ್ರೆ ಆ ಮಹಾವೀರ ಸ್ವಾಮಿಯ ಉಪದೇಶ ತಿಳಿತಿದ್ದಿಲ್ಲ, ನಮಗೂ ನಮ್ಮ ಸ್ವರೂಪದ ಪರಿಚಯ ಆಗ್ತಿದ್ದಿಲ್ಲ. ನಮ್ಮ ಜೈನ ಸಮಾಜವೇ ಅಂಧಕಾರದಲ್ಲಿ ಮುಳುಗುತ್ತಿತ್ತು. ನಮ್ಮ ಸುದಯವನಬೇಕು ಅಂದು ಅಜ್ಞಾನ ದೂರ ಮಾಡುವಂಥ ಗುರುವಿನ ಪ್ರಾಪ್ತಿಯಾಯಿತು. ಅವತ್ತಿನ ದಿವಸವೇ ಆಷಾಢ ಶುದ್ಧ ಪೌರ್ಣಿಮೆ ಇತ್ತು. ನಾಳಿನ ದಿವಸದಲ್ಲಿ ಆಷಾಢ ಶುದ್ಧ ಪೌರ್ಣಿಮೆ. ಆದ್ದರಿಂದ ಆ ದಿವಸವನ್ನು ಅವತ್ತಿನಿಂದ ಇವತ್ತಿನ ತನಕ ಗುರುಪೌರ್ಣಿಮೆ ಅಂಥೇಳಿ ಕರಿಕೊಂಡು ಬಂದಿದ್ದಾರೆ. ಇಂದಿನವರೆಗೂ ಉತ್ಸವ ರೂಪದೊಳಗೆ ಆಚರಣೆ ಮಾಡ್ತಾರೆ ಆ ಗುರುಪೌರ್ಣಿಮೆ. ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಪಾತ್ರ ಬಹಳ ಅತ್ಯಂತ ಮಹತ್ವದ್ದದ. ಗುರು ವ್ಯವಹಾರ ಜ್ಞಾನದೊಡನೆ ಆತ್ಮಜ್ಞಾನವನ್ನು ನೀಡ್ತಾನೆ, ಯಥಾರ್ಥ ಜೀವನ ಶೈಲಿ ಕಲಿಸ್ತಾರೆ. ಆಧ್ಯಾತ್ಮ ಗುರು ಅಂತೂ ಲೋಕೋತ್ತಮರಾಗಿರುತ್ತಾರೆ, ಆತ್ಮಸಿದ್ಧಿಯ ಮಾರ್ಗದರ್ಶಕರಾಗಿರುತ್ತಾರೆ, ಸರ್ವ ದುಃಖಗಳ ನಿವಾರಣೆಯ ಮಾರ್ಗವನ್ನು ತಿಳಿಸುವಂತಹರಾಗಿರುತ್ತಾರೆ. ಗುರು ಜಗತ್ತಿನ ಸರ್ವ ಜೀವಿಗಳ ಧರ್ಮರೂಪಿ ತಂದೆಯಾಗಿರುತ್ತಾರೆ. ಪರದ್ರವ್ಯಗಳ ಕುರಿತು ಯಾವಾಗಲೂ ಉದಾಸೀನರಾಗಿರುತ್ತಾರೆ. ಸದಾಕಾಲ ಮಧ್ಯಸ್ಥರಾಗಿದ್ದು ಆತ್ಮಹಿತರೂಪ ಪುರುಷಾರ್ಥಗಳಲ್ಲಿ ನಿಮಗ್ನರಾಗಿರುತ್ತಾರೆ ಯಾರು? ಗುರುಗಳು. ನಮ್ಮ ಮೇಲೆ ಗುರುವಿನ ಉಪಕಾರ ಬಹಳ ಅಂದರೆ, ತಾಯಿ ಇಲ್ಲದಿದ್ದರೆ ಬಾಲಕನು ಅನಾಥನಾಗ್ತಾನೆ, ಗೊತ್ತದ ನಿಮಗೆ? ಅದೇ ಪ್ರಕಾರ ಗುರು ಇಲ್ಲದಿದ್ದರೆ ನಮ್ಮ ಜೀವನವೇ ಅನಾಥವಾಗ್ತದೆ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯದಂತ ಅರ್ಥ. ಆದ್ದರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಒಬ್ಬರನ್ನಾದರೂ ಜ್ಞಾನಿ ಗುರುಗಳ ಸಾನ್ನಿಧ್ಯದಲ್ಲಿರಬೇಕು. ಎಲ್ಲ ಪಂಥೀಯರು ದೇವರ ಜೊತೆಗೆ ಗುರುವನ್ನೂ ಸಹ ಪೂಜ್ಯತೆಯಿಂದ ಕಾಣುತ್ತಾರೆ. ಗುರು ಶಿಷ್ಯನ ಏಳಿಗೆಯನ್ನೇ ಬಯಸುತ್ತಾನೆ. ಸರ್ವ ಜೀವಗಳ ಮೇಲೆ ಕರುಣಾಭಾವನೆ ಇಡುತ್ತಾರೆ. ಜೀವನದಲ್ಲಿ ಎಲ್ಲಿ ತನಕ ಯಥಾರ್ಥ ಗುರುಗಳ ದರ್ಶನ ಲಾಭವಾಗುವುದಿಲ್ಲವೋ ಅಲ್ಲಿಯವರೆಗೆ ನಮಗೆಲ್ಲಿ ಯಥಾರ್ಥತೆ ಬರುವುದೇ ಇಲ್ಲ. ಗುರುಗಳು ಜ್ಞಾನ, ಪ್ರೇರಣೆ, ಪ್ರೋತ್ಸಾಹ, ಮಾರ್ಗದರ್ಶನ ಮಾಡುವಂಥ ದೀಪಸ್ತಂಭರಾಗಿರುತ್ತಾರೆ. ತಂದೆ ತಾಯಿಗಳಂತೆ ಗುರುಗಳಿಗೂ ಸಹ ಅತ್ಯಂತ ಭಕ್ತಿಪೂರ್ವಕವಾಗಿ ಪೂಜ್ಯತೆಯನ್ನು ನೀಡಲಾಗುತ್ತದೆ. ಭಾರತೀಯ ಸಂಸ್ಕೃತಿಯು ಗುರುವನ್ನು ಸಂಸ್ಕೃತಿ ಹರಿಕಾರನೆಂದು, ಶಿಷ್ಯನ ಅಜ್ಞಾನ, ಅಹಂಕಾರ, ಮಮಕಾರ, ಮಿಥ್ಯಾತ್ವಗಳನ್ನು ದೂರ ಮಾಡುವವನೆಂದು ಪ್ರಶಂಸಿಸಿದ್ದಾರೆ. ಸದ್ಗುರುವಿನ ಸಂಗತಿಯಿಂದ ಆತ್ಮಜ್ಞಾನವು ಪ್ರಾಪ್ತವಾಗುತ್ತದೆ. ಗುರುಗಳು ಸ್ವಹಿತ ಕಲ್ಯಾಣಕಾರಕರಾಗಿರುತ್ತಾರೆ, ಸ್ವಪರಹಿತಕಾರಕ ಕಲ್ಯಾಣಕರಾಗಿರುತ್ತಾರೆ. ಅಜ್ಞಾನ ಅಂಧಕಾರವನ್ನು ದೂರ ಮಾಡುವಂಥ, ಜ್ಞಾನ ಪ್ರಕಾಶವನ್ನು ನೀಡುವಂಥ, ಜೀವನವನ್ನು ಪವಿತ್ರಗೊಳಿಸುವಂಥ, ಮೋಕ್ಷ ಮಾರ್ಗವನ್ನು ತೋರಿಸುವಂಥ ನಿಜವಾದ ಗುರುವೆಂದು ಮನ್ನಿಸಲಾಗಿದೆ. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಗುರುವೇ ನಮಃ ಅಂತ ಗುರುವಿಗೆ ನಮೋ ನಮಃ ಅಂತ ಹೇಳ್ತಾನೆ. ಅಜ್ಞಾನದಿಂದ ಅಂಧಕರಾದವರ ಕಣ್ಣುಗಳನ್ನು ಜ್ಞಾನಾಂಜನ ಹಚ್ಚಿ ತೆರೆಯುವಂತೆ ಮಾಡಿದಂಥವರು ಅಂಥ ಗುರುಗಳೇ ನನ್ನ ನಮಸ್ಕಾರ ಅಂಥೇಳಿ ಶಿಷ್ಯ ಹೇಳ್ತಿದ್ದಾನೆ. ಗುರುವಿನ ಪೂರ್ಣ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲನ್ನುತ್ತಾರೆ. ನದಿಯನ್ನು ದಾಟಲು ನಾವಿನ ಅಥವಾ ಸೇತುವೆ ಅವಶ್ಯಕತೆ ಇರುವಂತೆ ಈ ಸಂಸಾರದಿಂದ ಪಾರಾಗಲು ನಿಗ್ರಂಥ ಗುರುಗಳ ಅವಶ್ಯಕತೆ ಇದೆ. ಈ ಅವಶ್ಯಕತೆಯನ್ನು ಪೂರ್ಣಗೊಳಿಸುವಂತಹ ಗೌತಮ ಸ್ವಾಮಿಗಳಿಗೆ ತ್ರಿವಾರ ನಮಸ್ತುಗಳು. ಯಾವ ದಿವಸ ಇಂದ್ರಭೂತಿ ಬ್ರಾಹ್ಮಣರು ಗೌತಮ ಸ್ವಾಮಿ ಆದರೋ, ಗುರುವಾದರೋ, ಆಷಾಢ ಶುಕ್ಲ ಪೌರ್ಣಿಮೆಯೋ ಗುರು ಪೌರ್ಣಿಮೆ ಎಂದು ಸಾರ್ಥಕ ಹೆಸರು ಪಡೆಯಿತು. ಗೌತಮ ಸ್ವಾಮಿಗೆ ಪೂಜ್ಯ ಗುರುವೆಂದು ಸದಾಕಾಲ ಸ್ಮರಿಸುತ್ತಾ ಅವರ ಉಪಕಾರವನ್ನು ಮರೆಯದಿರೋಣ. ಈ ಗುರುವಿನ ಮೂಲಕ ನಮ್ಮ ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಅಂಥೇಳಿ ತಾವೆಲ್ಲರೂ ಜೀವನದಲ್ಲಿ ಒಬ್ಬರನ್ನಾದರೂ ಅತ್ಯಂತ ಗುರುವನ್ನು ಆದರ್ಶದಿಂದ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಲು ಧನ್ಯ ಆಗಬೇಕು ಅಂತ ತಿಳ್ಕೊಂಡು ಹೇಳಿ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೈ ಜನೇಂದ್ರಗಳು.